ನಮಸ್ಕಾರ ಎಲ್ಲ ನಮ್ಮ ಮಂದಿಗೆ. ನಾವು ಇವತ್ತೊಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಂತ ಹೇಳಿ ಬಂದೀವು. ಅದು ಏನಪ್ಪಾ ಅಂದ್ರೆ ಲಾಸ್ಟ್ ಮಂತ್ 30-40 ದಿನದ ಹಿಂದ ಧಾರವಾಡ ಒಳಗ ಒಂದ್ ದೊಡ್ಡ ಪ್ರಮಾಣ ಒಳಗ ಪ್ರೊಟೆಸ್ಟ್ ಆಯ್ತು. ಜಂಜಿ ಅಂತ ಕರಿತೀವಿ. ಜಂಜಿ ಅಂದ್ರೆ ಈಗಿನ ಹುಡುಗರು ಗೌರ್ಮೆಂಟ್ ನೌಕರಿಗೋಸ್ಕರ ಏನೈತಿ ಅದೊಂದು 2.85 ಏನ್ ಅಪಾಯಿಂಟ್ಮೆಂಟ್ಸ್ ಅದಾವ, ಐ ಮೀನ್ ಪ್ಲೇಸ್ಮೆಂಟ್ ಐತಿ, ಅದನ್ನ ಕಾಲ್ಫಾರ್ಮ್ ಮಾಡಂತ ಹೇಳಿದ್ರು. ಆ ಟೈಮ್ ಒಂದು ದೊಡ್ಡ ದೊಡ್ಡ 40-45 ದಿನ ಆಯ್ತು. ಅದ್ರ ಬಗ್ಗೆ ಏನೋ ಯಾವುದೇ ಒಂದು ಕಾಲ್ಫಾರ್ಮ್ ಆಗ್ಲಿ, ಯಾವುದೇ ಒಂದು ಸೂಚನೆಗಳಾಗ್ಲಿ ಬರ್ಲಿಲ್ಲ ಅದನ್ನ ತುಂಬೇಕಂತ ಹೇಳಿ. ಇದಕ್ಕೆ ಏನ್ ಮಾಡಿದ್ರು, ಇವತ್ತ ಅಂಬೇಡ್ಕರ್ ಅವ್ರ ಜಯಂತಿ ಸಂಬಂಧ ಹುಡುಗರೆಲ್ಲ ಸೇರಿ ಇವತ್ತ ಸ್ಟ್ರೈಕ್ ಮಾಡ್ಬೇಕಂತ ಹೇಳಿ, ಶಾಂತಯುತವಾಗಿನೇ ಸ್ಟ್ರೈಕ್ ಮಾಡ್ಬೇಕಂತ ಹೇಳಿ ಮಾಡಿದ್ರು. ಬಟ್ ಅದಕ್ಕೆ ನಮ್ಮ ಗೌರವಾನ್ವಿತ ಪೊಲೀಸರು, ಕರ್ನಾಟಕ ಪೊಲೀಸರು, ಅವ್ರೇನು ಸ್ಟೂಡೆಂಟ್ ಲೀಡರ್ಸ್ ಇರ್ತಾರಲ್ಲ, ಅವ್ರ ಕಡೆ 1 ಲಕ್ಷ ರೂಪಾಯಿ ಬಾಂಡ್ ಒಳಗೆ ಸೈನ್ ಮಾಡಿಸ್ಕೋತೀವಿ ಅಂತಂದ್ರು. ಸೈನ್ ಮಾಡಿಸ್ಕೋತೀವಿ ಅನ್ನೋಕೆ ಏನೈತಿ, ಅವ್ರಿಗೆ ಆಲ್ರೆಡಿ ನೋಟಿಸ್ ಕಳಿಸಿದಾರ, ಲುಕೌಟ್ ನೋಟಿಸ್ ಟೈಪ್. ನೀವು ಇಲ್ಲಿ ಇದೇನಾರ ಒಂದ್ ಇನ್ ಕೇಸ್ ಯಾವ್ದೋ ಒಂದು ಅಹಿಂಸಕರ ಘಟನೆ ಆಗ್ಲಿ, ದಂಗಾ ಫಸಾದ್ ಆಗ್ಲಿ, ಅದಕ್ಕೇನೈತಿ ನೀವೋ ಜವಾಬ್ದಾರು, ನಿಮ್ನೇನೈತಿ ನಾವು ಒಳಗ್ ಹಾಕ್ತಿವಿ ಅಂತ ಹೇಳಿ. ಇದು ಮೋಟ ಇದು ಅದರ ಅರ್ಥ. ಇಲ್ಲಿ ನಾನು ಇದನ್ನ ಡಿಸ್ಕಷನ್ ಮಾಡಕ್ ಹೊಂಟಿದ್ದು ಯಾವ್ದ್ರ ಬಗ್ಗೆ ಅಂದ್ರೆ, ಫ್ರೀ ಆಫ್ ಸ್ಪೀಚ್, ಫ್ರೀ ಆಫ್ ಎಕ್ಸ್ಪ್ರೆಷನ್, ಅದನ್ನ ನಮ್ಮ ಗೌರವಾನ್ವಿತ ರಾಜ್ಯ ಸರ್ಕಾರದಿಂದ ಅದನ್ನ ಹತ್ತಿಕ್ಕಕ್ ಪ್ರಯತ್ನ ಮಾಡತ್ತಾರೋ, ಅದೇನ್ ಮಾಡತ್ತಾರೋ ಅದನ್ನ ನಾವು ಇಲ್ಲಿ ಸ್ವಲ್ಪ ಮಾತಾಡ್ಬೇಕಂತ, ನಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಂತ ಹೇಳಿ. ನಿನಗೇನ್ ಅನ್ಸುತ್ತೆ ದೋಸ್ತ, ಇದು ಮಾಡತ್ತಾರಲ್ಲ, ಇದನ್ನ ಸಪ್ರೆಷನ್ ಮಾಡ್ಬೇಕಂತ ಹೇಳೋ, ಇಲ್ಲಿ ನೌಕರಿ ನಾವು ಕೊಡಂಗಿಲ್ಲ, ನೀವೇನ್ ಬೇಕಾದ್ರೆ ಮಾಡ್ಕೋರಿ ಅಂತ ಹೇಳೋ? ಅವ್ರಿಗೆ ಡೈರೆಕ್ಟ್ ಆಗಿ ಅದನ್ನ ಹೇಳಕ್ ಆಗಂಗಿಲ್ಲ. ನಮ್ಗ್ ನೌಕರಿ ಹ್ಮ್ ಕೊಡಕ್ ಆಗಂಗಿಲ್ಲ, ನಾವ್ ನಿಮ್ಗೆ ಇದನ್ ಮಾಡಕ್ ಆಗಂಗಿಲ್ಲ, ನೀವೇನ್ ಮಾಡ್ಕೋರತ್ತಾರ ಅಂದ ಆ ಮಾತ್ ಹೇಳಕ್ ಆಗಂಗಿಲ್ಲ. ಅದಕ್ಕ ಈ ತರ ಪ್ರೆಷರ್ ತಂದು ಅವ್ರೇನ್ ಲೀಡರ್ಗಳು ಅದಾರಲ್ಲ, ಸ್ಟೂಡೆಂಟ್ ಲೀಡರ್ಸ್ ತರ ಒಂದ್ 4 ಜನ ಹುಡುಗರು ಏನಿದಾರು, ಅವ್ರ ಮೇಲೆಲ್ಲ ಪ್ರೆಷರ್ ತಂದು, ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೇವೆ, ನೀವು 1 ಲಕ್ಷ ರೂಪಾಯಿ ಶೂರಿಟಿ ಇಡ್ರತ್ತರ ಅಂತ ಹೇಳಿ ಅವ್ರ ಮೇಲೆ ಪ್ರೆಷರ್ ತಂದು, ಅದೇನಾಕತಿ ಹುಡುಗರಿಗೆ ಹಿಂಗ್ ಪೊಲೀಸ್ ಹೇಳಕತ್ತಂದ್ಲ, ಆಟೋಮೆಟಿಕ್ಲಿ ಮನೆಯನ್ ಪೇರೆಂಟ್ಸ್ ಎಲ್ಲ ಏನ್ ಮಾಡ್ತಾರೋ, ಬ್ಯಾಡಪ್ಪ ಸಣ್ಣ ವಯಸ್ಸೈತಿ ಹುಡುಗ, ಈಗ ಲೈಫ್ ಹಾಳು ಮಾಡ್ಕೊಳೋದ್ ಬ್ಯಾಡ ಹತ್ರ ಅಂದ ಅವ್ರನ್ನೆಲ್ಲ ವಾಪಸ್ ಇದನ್ ಮಾಡಕ್ ಹಿಡಿತಾರ, ಮನೆ ಕಡೆಯಿಂದ ಪ್ರೆಷರ್ ಬರುತ್ತೆ. ಸೊ ಇದೆಲ್ಲ ಈ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ಇನ್ ಯಾವ್ದೇ ರೀತಿ ಗೌರ್ಮೆಂಟ್ ಅಪೋಸ್ ಪ್ರೊಟೆಸ್ಟ್ ಆಗ್ಬಾರ್ದು. ಗೌರ್ಮೆಂಟ್ ಕಡೆಯಿಂದ ಯಾರು ಹೇಳಾನಿಲ್ಲ, ಬಟ್ ಪೊಲೀಸರ್ನ ಯೂಸ್ ಮಾಡ್ಕೊಂಡು ಇಂಥ ಒಂದು ದರಿದ್ರ ಕೆಲ್ಸಕ್ಕೆ ಪೊಲೀಸರ್ನ ಯೂಸ್ ಮಾಡ್ಕೊಂಡ ಪೊಲೀಸರ ಥ್ರೂ ಗೌರ್ಮೆಂಟ್ ಇದನ್ನ ಮಾಡೈತಿ. ನಾ ಇದನ್ನ ಏನ ಅದನ್ನ ಹೆಂಗ್ ಹೇಳ್ಬೇಕನ್ನೋದು ನನಗೆ ಗುರ್ತಾಗತ್ತಿಲ್ಲ. ಪೀಸ್ಫುಲ್ ಆಗಿ ಸ್ಟ್ರೈಕ್ ಮಾಡೋದು, ಅದ ಪ್ರೊಟೆಸ್ಟ್ ಮಾಡೋದು ಎಲ್ಲಾ ಸಿಟಿಸನ್ಸ್ ಫಂಡಮೆಂಟಲ್ ರೈಟ್ ಇತ್ತದು. ನಮ್ ಕಾನ್ಸ್ಟಿಟ್ಯೂಷನ್ ಒಳಗನ ಕೊಟ್ಟ ರೈಟ್. ನಮ್ಮ ಕರ್ನಾಟಕದ ಗಣ ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ತೆಗೆದ್ರ ಬುದ್ಧ ಬಸವ ಅಂಬೇಡ್ಕರ್ ಅಂತಿರ್ತಾರ. ಅಂತ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಜನ್ಮದಿನದ ದಿನಾನ ಒಂದು ನಮ್ದೇನ್ ಫಂಡಮೆಂಟಲ್ ರೈಟ್, ಅಂಬೇಡ್ಕರ್ ಅವ್ರು ನಮಗೇನ್ ಸಂವಿಧಾನದಾಗ ಒಂದು ಫಂಡಮೆಂಟಲ್ ರೈಟ್ ಕೊಟ್ರಲ್ಲ ಪ್ರೊಟೆಸ್ಟ್ ಮಾಡೋದ, ಅದನ್ನ ಒಂದು ಕಸ್ಕೊಳ್ಳೋ ಪ್ರಯತ್ನ ಮಾಡತ್ತಾರು. ನಮ್ CM ಅವ್ರ ಐಡಿಯಾಲಜಿ, ಅವ್ರ ಬುದ್ಧ ಬಸವ ಅಂಬೇಡ್ಕರ್ ಅವ್ರು ಇದನ್ನ ಹೇಳಿದಾರೇನ, ಅವ್ರ ಯಾವ ಬುದ್ಧ ಬಸವ ಅಂಬೇಡ್ಕರ್ನ ಓದ್ಕೊಂಡಾರು, ಮೋಸ್ಟ್ಲಿ ರಾಂಗ್ ಬುದ್ಧ ಬಸವ ಅಂಬೇಡ್ಕರ್ನ ಓದ್ಕೊಂಡಾರು ತಿಳ್ಕೊಂಡಾರ ಅನ್ಸಾಯ್ತು ನನಗ. ಈ ತರ ಸ್ಟೂಡೆಂಟ್ಸ್ನ ಅಥವಾ ಸಿಟಿಸನ್ಸ್ನ ಹತ್ತಿಕ್ಕೋದು ಒಳ್ಳೇದ್ ಇದನ್ನಲ್ಲ. ದೀಪ ಹಾರಾಕ್ ಬಂದಾಗ ಹೆಂಗ ಜೋರ್ ಉರಿತೈತ್ ಅಂತಾರಲ್ಲ, ಅದೇ ರೀತಿ ಸರ್ಕಾರನು ಹೋಗೋ ಟೈಮ್ಕ ಒಂದ್ ಸ್ವಲ್ಪ ಅವ್ರದ್ದು ಉದ್ದಟತನ ಅಹಂಕಾರ ತೋರ್ಸಾತಾರ ಅನ್ಸೈತಿ. ಈ ತರ ಈ ಟ್ಯಾಕ್ಟಿಕ್ ಪ್ರಕಾರ ಸ್ಟೇಟ್ ಗೌರವಾನ್ವಿತ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ತರ ಹುಡುಗರ ಮೇಲೆ ಪ್ರೆಷರ್ ಆಗ್ತಾ ಅನ್ನೋದು ಹೇಳ್ತೇನೆ ನಾನು ನಿಮಗ. ಈಗೇನ್ ಅವ್ರ ಡಿಮಾಂಡ್ ಇದನ್ನ ಮಾಡಾಕ್ತಾರಲ್ಲ ಇವರು, ಈಗ ಬಾಂಡ್ ಇದನ್ನ ಮಾಡತ್ತಾರಲ್ಲ, ಇದು ಯಾವ ತರ ಇದನ್ನ ಮಾಡತ್ತಾರ, ಅದು ಥ್ರೆಟ್ನು ಆಕತಿ, ಯಾಕಂದ್ರೆ ಅರೆಸ್ಟ್ ಮಾಡಬಹುದು. ಇನ್ ಕೇಸ್ ಅವ್ರ ಏನೋ ಪೀಸ್ಫುಲ್ ಕಂಡಕ್ಟ್ ಆಗ್ಲಿಕ್ಕಂದ್ರೆ ಅವ್ರ ಪ್ರೊಟೆಸ್ಟ್ ಅದು, ಅವ್ರನ್ನ ಹುಡುಗರನ್ನ ಅರೆಸ್ಟ್ ಮಾಡೋದು. ಸೊ ಇಂಡೈರೆಕ್ಟ್ಲಿ ಐತಲ್ಲ, ಡೈರೆಕ್ಟ್ಲಿ ಐತಲ್ಲ, ಹುಡುಗರ ಮೇಲೆ ಅವ್ರ ಕರಿಯರ್ ಮೇಲೆ ಇದು ದೊಡ್ಡ ಹೊಡೆತ ಬೀಳ್ತೈತಿ. ಒಂದು ಪೊಲೀಸ್ ಕೇಸ್ ಆತಂದ್ರ ಅವ್ರದ್ದು ಯಾವ ಗೌರ್ಮೆಂಟ್ ನೌಕರಿಗೆ ಎಲಿಜಿಬಲ್ ಆಗಂಗಿಲ್ಲ. ಅವ್ರು FIR ತೆಗೆದು ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಬಟ. ಸೊ ಇದನ್ನ ಐತಿ ಟ್ಯಾಕ್ಟಿಕ್ ಆಗಿ ಅದನ್ನ ಮ್ಯಾಗ್ಲ ಪೊಲಿಟಿಕ್ಸ್ ನಮ್ಮ ರೂಲಿಂಗ್ ಪಾರ್ಟಿಯಿಂದ ಆಗತೈತೆ. ಬಟ್ ಪೊಲೀಸರು ಏನೈತಿಲ್ಲ, ಇದನ್ನ ಒಂದು ಜಾಣ್ಮೆಯಿಂದ ಮಾಡಾಕತ್ತಾರ, ಬ್ಯಾಕ್ ಎಂಡ್ ಇಂದ ಬೇರೆದವ್ರು ಹೇಳೇ ಮಾಡ್ಸಾತಾರ. ಇದನ್ನ ಅವ್ರಾಗೆ ಪೊಲೀಸರು ಮಾಡುವಂತದ್ದು ಅಲ್ಲಿದು. ಯಾಕಂದ್ರೆ ಹುಡುಗರು ಫ್ಯೂಚರ್, ಈಗಿನ ಹುಡುಗ ಅದ್ರೊಳಗ IAS ಆಗ್ಬೋದು, IPS ಆಗ್ಬೋದು, ಅಥವಾ KS ಆಫೀಸರ್ ಆಗ್ಬೋದು, ಆಗೋರ ಹುಡುಗರು ಇರ್ತಾರ. ಸೊ ಅವ್ರ ಮೇಲೆ ಈ ತರ ಕರಿಯರ್ ಅವ್ರ ಕೊಲ್ಯಾಪ್ಸ್ ಮಾಡೋ ಟೈಪ್ ಇದೊಂದು ಐತ್ಲ, ಇದೊಂದು ಹುನ್ನಾರ ಐತ್ಲ, ಇದು ಬಹಳ ಡೇಂಜರಸ್ ಇದು ಆಕ್ಚುಲಿ ಹೇಳ್ಬೇಕಂದ್ರ.
ಬಸ್ಸು ನೀ ಯಾಕೋ ಒಂದ್ ಸ್ವಲ್ಪ ಗೌರ್ಮೆಂಟ್ ನ ಡೈರೆಕ್ಟ್ ಆಗಿ ನೇಮ್ ಮಾಡಕ್ ಇದನ್ ಮಾಡತ್ತೆ ಅಂಬಲ್ಲ, ಬಟ್ ನಾ ಡೈರೆಕ್ಟ್ಲಿ ಗೌರ್ಮೆಂಟ್ ಗನ ಬ್ಲೇಮ್ ಮಾಡ್ತಾನೆ ಇದನ್ನ. ಕರ್ನಾಟಕದಾಗ ಈ ತರ ಏನ್ ನಡೆಯತ್ಲ, ಇದು ಸಿದ್ದರಾಮಯ್ಯ ಅಲ್ಲ, ಹಿಟ್ಲರ್ ಸರ್ಕಾರ ನಡೆದೈತಿ ಇಲ್ಲಿ. ಅವ್ರ ಅಪೋಸಿಟ್ ಯಾರು ಪ್ರೊಟೆಸ್ಟ್ ಮಾಡಬಾರ್ದು, ಅವ್ರ ಅಪೋಸಿಟ್ ಯಾರು ಧ್ವನಿ ಎತ್ತಬಾರ್ದು. ಆ, ಇದ ಒಂದ್ ರೀಸನ್ ಗನ ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ, ಇಲ್ಲ ಲಾಸ್ಟ್ ಟೈಮ್ ನಾವು ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದಾಗ ಹೇಳಿದ್ದು, ಹುಡುಗರು ಕರೆಕ್ಟ್. ಈಗ ಕಬ್ಬಿನ ಕಾದೈತಿ, ಇದನ್ನ ಕಂಟಿನ್ಯೂ ಮಾಡ್ರಿ, ಗೌರ್ಮೆಂಟ್ ಅನ್ನ ನಿಮ್ ಹತ್ರ ಬರುತನ ಸ್ಟಾಪ್ ಮಾಡ್ಬೇಡ್ರಿ ಅಂತ ಹೇಳಂದ. ಬಟ್ ಅವ್ರು ಏನ್ ಸ್ಟಾಪ್ ಮಾಡ್ರು ರೀಸನ್ ನಮಗೂ ಗೊತ್ತಿಲ್ಲ. ಅವಾಗ ಸ್ಟಾಪ್ ಮಾಡಬಾರ್ದಾಗಿತ್ತು ಆಕ್ಚುಲಿ. ಅವಾಗ ಒಂದು ಮೊಹಾಲ್ ಇತ್ತು, ಒಂದು ಕಾವ್ ಇತ್ತು. ಆ ಕಾವ್ನಾಗನ ಹುಡುಗರು ಅದನ್ನ ಪ್ರೊಟೆಸ್ಟ್ ಕಂಟಿನ್ಯೂ ಮಾಡಿ ಅವರಿದ್ದ ಜಾಗಕ್ಕನ ನಾ ಇದ್ರದ್ದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಕಬ್ಬು ಬೆಳೆಗಾರದ ಎಕ್ಸಾಂಪಲ್ ಕೊಟ್ಟುನು ನಾ ಹೇಳಿದ್ದೆ. ಬಟ್ ಕರೆಕ್ಟ್. ಮೇ ಬಿ ಹುಡುಗರೇನೋ ಗೌರ್ಮೆಂಟ್ ಮೇಲೆ ಒಂದ್ ನಂಬಿಕೆ ಇಟ್ಟು ಅವಾಗ ಹಿಂಸರಿದ್ರು. ಬಟ್ ಅದ ಹುಡುಗರಿಗೆ ಹೊಳ್ಳಿ ವಾಪಸ್ ನಾವು ಪ್ರೊಟೆಸ್ಟ್ ಮಾಡ್ತೇವಂದ್ರ ಈ ತರ ಧಮ್ಕಿ ಹಾಕಿ ನಿಮ್ ಮೇಲೆ ಕೇಸ್ ಮಾಡ್ತೇವೆ, ಶೂರಿಟಿ ಕೊಡ್ರಿ, ಪ್ರೊಟೆಸ್ಟ್ ಮಾಡೋ ಹಂಗಿಲ್ಲ, ಇದರಿಂದ ಜನರಿಗೆ ತೊಂದರೆ ಆಕತ್ತ ಒಂದ್ ರೀಸನ್ಸ್ ಕೊಟ್ಟ ಇವತ್ತು ಅದ ಹುಡುಗರನ್ನ ಹತ್ತಿಕ್ಕಕ್ ಟ್ರೈ ಮಾಡತ್ತಾರ ಗೌರ್ಮೆಂಟ್. ಯಾರೋ ಒಬ್ರು ನಮ್ಗೆ ಇದ್ ಬೇಕಂತೆ ಪ್ರೊಟೆಸ್ಟ್ ಮಾಡ್ಬೇಕಾರ ಈ ತರ ಸರ್ಕಾರ ಆಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಅವ್ರ ಮೇಲೆ ಈ ತರ ಪ್ರೆಷರ್ ಹಾಕಿ ನೀವು ಪ್ರೊಟೆಸ್ಟ್ ಮಾಡಬೇಡ್ರಿ ಅಂತ ಅನ್ನೋದು ಯಾವ ತರ ಇದು? ಅಂದ್ರೆ ಈಗ ಏನೇ ನನ್ ಕಡೆ ನನ್ ಜೊತೆ ಅನ್ಯಾಯ ಆಗಿರ್ತೈತೆ ಅಂದ್ರೆ ನಾ ಪ್ರೊಟೆಸ್ಟ್ ಮಾಡಬಾರ್ದು, ನನ್ ಮೇಲೆ ಏನಾಕೈತಿ 1 ಲಕ್ಷ ರೂಪಾಯಿ ಬಾಂಡ್, ನನ್ ಕಡೆ 1 ಲಕ್ಷ ರೂಪಾಯಿ ಕೊಡಕ್ ರೊಕ್ಕ ಇಲ್ರಿ, ಎಲ್ಲಿದ್ ಕೊಡ್ಲ? ನೌಕರಿ ಇಲ್ಲ ಅಂತೇಳಿ ನಾವು ಪ್ರೊಟೆಸ್ಟ್ ಮಾಡಾಯ್ತಿಲ್ಲ, ನೌಕರಿ ಕೊಡ್ರಲ್ಲ. ನೀವೇನ್ ಹೇಳಿದ್ರಿ, ಇವ್ ನಾ 30 ದಿನ ಆದ್ಮೇಲೆ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ, ಇದುವರೆಗೂ ಒಂದಾಗಿಲ್ಲ. ರೈಟ್ಫುಲ್ ಕೇಳಾಕ್ತಾರ ಅವರು. ಈ ತರ ಮಾಡೋದು ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಈಗ ನನಗೆ ಯಾವ್ದೋ ಗೌರ್ಮೆಂಟ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಐತೆ ಅಂದ್ರ ಅದನ್ನ ಹೇಳ್ಕೊಕ್ ಟ್ರೈ ಮಾಡ್ತಾನ. ಅದನ್ನ ನೀವು ಕಾನೂನಾತ್ಮಕವಾಗಿ ಅದನ್ನ ಸಪ್ರೆಸ್ ಮಾಡಕ್ ಟ್ರೈ ಮಾಡಿದ್ರೆ ಅಂದ್ರ ಇದು ಒಂದು ಹಿಟ್ಲರ್ ಆಡಳಿತ ಐತಲ್ಲ, ಇದೊಂದ್ಸಲ ಈ ಚೀನಾದಾಗ ಗೊತ್ತೈತೇನೆ, ಯಾರು ಗೌರ್ಮೆಂಟ್ ವಿರುದ್ಧ ಮಾತಾಡ್ರ ಅವ್ರನ್ನ ಜೈಲ್ನಾಗ ಹಾಕೋದು, ಮುಚ್ಚಿಸ್ಬಿಡುದು. ಆ ತರ ಇದು ಸರಿಯಲ್ಲ ಅನ್ಸಾಕತೈತೆ ನನಗೆ. ಇದು ಒಂದು ಬಸ್ ಬ್ಯಾಡ್ ಪ್ರೆಸಿಡೆಂಟ್ ಸೆಟ್ ಮಾಡ್ತೈತೆ. ಹಿಟ್ಲರ್ ಆಡಳಿತ, ನಾನು ಹಿಟ್ಲರ್ ಆಡಳಿತದಾಗ ಇದೆಲ್ಲ ಆಕತಿ. ಈಗ ನೋಡು, ಇದ ಸಪೋಸ್ ರಾಹುಲ್ ಗಾಂಧಿ ಎದ್ ಬಿದ್ರೆ ಕೈಯಾಗ ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡ್ಕೊಂಡ್ ಎಲ್ಲರಿಗೂ ಹಿಂಗ್ 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 ತೋರ್ಸ್ಕೊ ತಿರುಗಾಡ್ದಿರ್ತಾಗ ರಾಹುಲ್ ಗಾಂಧಿ. ಈಗ ಅವ್ರದ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ. ನಮಗೇನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟದನ್ನ ಅದ್ ಹಕ್ಕ ಐತಿ, ಅಧಿಕಾರ ಐತಿ ನಮಗ ಗೌರ್ಮೆಂಟ್ ಇದ್ರ ಮೇಲೆ ಆತು, ಇಲ್ಲ ಪಬ್ಲಿಕ್ ಇದ್ರ ಮೇಲೆ ನಮಗ್ ಯಾವ್ದೋ ಒಂದು ಪ್ರೊಟೆಸ್ಟ್ ಮಾಡ್ಬೋದು, ಪೀಸ್ಫುಲಿ ಪ್ರೊಟೆಸ್ಟ್ ಮಾಡಕ್ ನಮಗ್ ಅಧಿಕಾರ ಐತಿ. ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್. ಈ ಗೌರ್ಮೆಂಟ್ ಅದ ಫಂಡಮೆಂಟಲ್ ರೈಟ್ ನಮ್ ಕಡೆ ಕಸ್ಕೊಳತ್ಲ, ಅದ ಫಂಡಮೆಂಟಲ್ ರೈಟ್ ಈ ಸ್ಟೂಡೆಂಟ್ ಗಳನ್ನ ಕಸ್ಕೊಳತ್ತೆ. ಅದೇ ಶಾಂತಿಯುತವಾಗಿ ಅಂದ್ರೆ ಲಾಸ್ಟ್ ಟೈಮ್ ಅಂತದ ಅಹಿಂಸಾತ್ಮಕ ಘಟನೆ ಏನ್ ನಡೆದೈತಿ? ಅದನ್ನ ಕ್ವಶನ್ ಮಾಡತ್ತೇನೆ. ನೀವು ಯಾವ ಆಧಾರ ಮೇಲೆ, ನಾ ಕ್ವಶನ್ ಕೇಳೋದ್ ಗೊತ್ತೇನ, ಯಾವ ಆಧಾರ ಮೇಲೆ ಹುಡುಗರಿಗೆ ನೀವು 1 ಲಕ್ಷ ರೂಪಾಯಿ ಸೆಕ್ಯೂರಿಟಿ ಬಾಂಡ್ ತಗೋಗ್ತೀರಿ? ಅದಕ್ಕೆ ಅವ್ರ ಕಡೆ ಸಹಿ ಮಾಡಿಸ್ಕೊ ಹೋಗ್ತೀರಿ? ಯಾವ ಆಧಾರ ಮೇಲೆ? ಲಾಸ್ಟ್ ಟೈಮ್ ಏನೋ ಪ್ರೊಟೆಸ್ಟ್ ಆಯ್ತು, ಪಬ್ಲಿಕ್ ಏನಾದ್ರು ತೊಂದರೆ ಆಯ್ತು, ಪಬ್ಲಿಕ್ ಕಂಪ್ಲೇಂಟ್ಸ್ ಬಂದಾವು, ಈ ತರ ಮಾಡಿದಕ್ಕೆ ನಮ್ಗೆ ತೊಂದರೆ ಆಗಿದೆ ಅಂತ ಹೇಳಿ. ವರ್ಷದಾಗ 7-8 ಬಂದ್ ಹಾಕೋದು ಕರ್ನಾಟಕ ಬಂದ, ಅವಾಗೇನು ಪ್ರಾಬ್ಲಮ್ ಇರಂಗಿಲ್ಲ ಇವ್ರಿಗೆ. ಪೊಲೀಸರಿಗೆ ಮೇ ಬಿ ಗೌರ್ಮೆಂಟ್ ಇಂದ ಆದೇಶ ಬಂದಿರ್ಬೇಕು ಅವ್ರಿಗೆ ನೀವು ಅಲೌ ಮಾಡ್ಬೇಡ್ರತ್ರ ಅಂದ. ಬಟ್ ಸ್ಟಿಲ್ ನಾ ಪೊಲೀಸರಿಗೆ ಒಂದು ಪ್ರಶ್ನೆ ಮಾಡ್ತೇನೆ. ಅದ ಹುಡುಗರ ಜಾಗದಾಗ ನೀವು ನಿಂತು ಯೋಚನೆ ಮಾಡ್ಬೇಕಾಗತ್ತೆ. ನಾಳೆ ನಿಮ್ ಮಕ್ಳುನು ಅವ್ರ ಜಾಗಕ್ಕನ ಹೋಗ್ಬೋದು. ನೀವು ಈ ತರ ಒಂದು ಇವಾಗಿನ ಕಾಲೇಜ್ ಮುಗಿಸಿ ಬಂದು ಒಂದೇನೋ ಕೋಚಿಂಗ್ ಮಾಡಿ ನಾಳೆ ಜಾಬ್ ಮಾಡ್ಬೇಕು ಅನ್ನೋ ಹುಡುಗರಿಗೆ ಶೂರಿಟಿ ಕೊಡ್ರಿ, ನೀವು ಶೂರಿಟಿ ಕೊಟ್ರನ ನಾವು ನಿಮಗ್ ಅಲೌ ಮಾಡವ್ರ, ಅಲ್ಲೇನ್ರೆ ದಂಗಾ ಫಸಾದ್ ಆತಂದ್ರ ನಿಮ್ ಮ್ಯಾಲ್ ಕೇಸ್ ಹಾಕವ್ರತ ಅಂದ್ರ ಓಕೆ. ನಾಳೆ ಸಪೋಸ್ ಹುಡುಗರೆಲ್ಲ ಶೂರಿಟಿ ಕೊಟ್ಟು ನಾವ್ ಮಾಡ್ತೇವಪ್ಪ ಅಂತ ಮಾಡಕ್ ಹೋದ್ರು, ಅಲ್ಲಿ ಯಾರೇ ಪೊಲಿಟಿಕಲ್ ಸಪೋರ್ಟರ್ಸ್ ಬಂದು ಒಂದು ಪೊಲಿಟಿಕಲ್, ಪಿಕ್ಚರ್ದಾಗ ಆಗುವಂಗ ಜಸ್ಟ್ ಲೈಕ್ ಹಿಂದಿನ ಹಿಂದಿನ ಹೋಗೋದ. ಜಸ್ಟ್ ಲೈಕ್ ಮೂವೀಸ್ ಯಾವಾರ ಬಂದ್ ಏನ್ರ ಗದ್ಲ ಮಾಡಿದಂದ್ರ ಆ ಹುಡುಗರ ಲೈಫ್ ಹಾಳಾಕತ್ತೆ. ಹ್ಮ್ ಆ ಹುಡುಗರಿದ್ನೆಲ್ಲ ಆಗೋದ ವಿಚಾರ ಮಾಡ್ತಾರಲ್ಲ. ವಿಚಾರ ಮಾಡ್ತಾನ. ಮೂವೀಸ್ ನೋಡಿವ, ಅದ್ ಮೂವೀಸ್ ಬರೀ ನಾವು ಸುಳ್ಳು ತೆಳಂಗಿಲ್ಲ, ಆತರ ಆಕೈತ್ ದೋಸ್ತ. ಈಗ ಒಂದ್ 1500 ಮಂದಿ ಸೇರಿದ್ರು, ಅದ್ರೊಳಗ ಒಂದ್ 20-30 ಮಂದಿನ ಯಾವ ಪೊಲಿಟಿಕಲ್ ಪಾರ್ಟಿ ಅಂತಂದ ಕಲ್ಲಾಗಿದ್ದನ್ನ ಹೋಗಿಸಿರ ಹುಡುಗರ ಮೇಲೆಲ್ಲ ಅದ. ಲೀಡರ್ಗಳು ಈ ಹುಡುಗರು ಯಾರ್ಯಾರು ಪಾಪ ಶೂರಿಟಿ ಕೊಟ್ಟಿರ್ತಾವ, ಬಾಂಡ್ ಪೇಪರ್ ಕೊಟ್ಟಿರ್ತಾವ, ಅವ್ರದೆಲ್ಲ ತಗೊಂಡೋಗಿ ಸಿಗದ ಒಳಗೆ ಹಾಕ್ಬಿಡ್ತಾರ ಇವ್ರು. ಅದ್ರೊಳಗ ಇನ್ನೊಂದ್ ಇದು ಹೇಳಿದ, 1 ವರ್ಷ ಮಟ್ಟ ಪ್ರೊಟೆಸ್ಟ್ ಮಾಡಂಗಿಲ್ಲತ್ತ. ಒಂದ್ ವರ್ಷ ಗೌರ್ಮೆಂಟ್ ಅವ್ರ ಮುಗಿ ಏನು ಮಾಡಕ್ ಹೋಗ್ಬೇಡ್ರಿ, ಒಟ್ಟೆ ನೌಕರಿ ಕೇಳಕ್ ಹೋಗ್ಬೇಡ್ರಿ. ಅಲ್ಲಿ ಇನ್ 2 ವರ್ಷ ಉಳ್ದೈತಿ, ಅದ್ರೊಳಗ 1 ವರ್ಷ ಇವ್ರು ಪ್ರೊಟೆಸ್ಟ್ ಮಾಡೋಂಗಿಲ್ಲ. ಇನ್ನೊಂದ್ ವರ್ಷ ಅಂತೂ ಅಟೋತಿಗೆ ಹುಡುಗರೆಲ್ಲ ಮರೆತು ಹೋಗಿರ್ತಾವ. ಅದೊಂದ್ ಹೀಟ್ ಮೂಮೆಂಟ್ ಏನಿರತ್ಲ, ಅದು ಹೋಗ್ಬಿಡ್ದೈತು. ಆಮೇಲೆ ಯಾರು ಬರಂಗಿಲ್ಲ. ಮತ್ ಇವ್ರನ್ನ ಲೀಡರ್ಗಳು ಅನ್ಸ್ಕೊಂಡವ್ರನ್ನ ಮನ್ಯಾಗ ಕೂತ್ರ ಅಂದ್ರ ಬ್ಯಾರದವ್ರು ಯಾರು ಹೊರಗೆ ಬರಂಗಿಲ್ಲ.
ಇವ್ರು ನಮ್ಮ ಅಪೋಸಿಷನ್ ಪಾರ್ಟಿದವ್ರು ಏನ್ ಮಾಡತ್ತಾರ ಅದು ಗೊತ್ತಾಗಲ್ತ. ಅವ್ರಂತರೂ ಇದ್ದು ಇಲ್ದಂಗ ಅದಾರ ದೋಸ್ತ. ಇಂಥ ಪ್ರೊಟೆಸ್ಟ್ ಬಂದ ಇವ್ರು ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ ಬರೇ ವಿಡಿಯೋದಾಗ ಕೂತ್ ಮಾತಾಡ್ದಲ್ಲಿ ಇಂತಲ್ಲಿ ಬಂದ್ ಮಾತಾಡ್ರಲ್ಲ. ಇದೊಂದ ಬರೇ ಇದು ಬರೇ ಧಾರವಾಡಕ್ಕೆ ಅಷ್ಟ ಸಂಬಂಧ ಐತನ? ಧಾರವಾಡ ಹುಡುಗರು ಅಷ್ಟ KS ಎಕ್ಸಾಮ್, ಸಾರಿ KPSC ಎಕ್ಸಾಮ್ ಬರದ ಉತ್ತೀರ್ಣರಾಕರಣ? ಆಲ್ ಓವರ್ ಕರ್ನಾಟಕ ಇಶ್ಯೂ ಐತಿದ. ನಿಮ್ ಜಿಲ್ಲಾಗಳಿಂದ ನಿಮ್ ತಾಲೂಕಿಂದ ಬರ್ಲ ರಿಪ್ರೆಸೆಂಟೇಟಿವ್ ಆಗಿ ಮಾತಾಡ್ರಿ. ಅದು ಮಾತಾಡಕ್ ಆಗಂಗಿಲ್ಲ ನಿಮಗ. ಅವ್ ದೊಡ್ಡ ದೊಡ್ಡ ವಿಷಯ ಟನಲ್ ಅದು ಇದನ್ನು ಮಾತಾಡ್ತೀರಿ. ಇಂಥ ಬೇಸಿಕ್ ಪ್ರಾಬ್ಲಮ್ಸ್ ಮಾತಾಡ್ರಲ್ಲ. ನಮ್ ಎಲ್ಲಿದ ಉತ್ತರ ನಮ್ಮ ಲೀಡರ್ ಆಫ್ ಅಪೋಸಿಷನ್ ಎಲ್ಲೈತ್ ನಮ್ದು? ನಮ್ ಏನ್ ಉತ್ತರ ಅಶೋಕ್ ಅವ್ರ ಏನ ಇದ್ರ ಬಗ್ಗೆ ಏನ್ ಮಾತಾಡಕ್ತಾರ? ಉತ್ತರ ಕರ್ನಾಟಕ ದೋಸ್ತ್ ಹೇಳಾತನು ಅವ್ರ ಮಾತಿಗೆ ಅಷ್ಟ. ಉತ್ತರ ಕರ್ನಾಟಕದ ಯಾವ್ದಾದ್ರು ದಕ್ಷಿಣ ಕರ್ನಾಟಕ ಸಂಬಂಧ ಇಲ್ಲ ಅಂತ ಅವ್ರಿಗೆ ಮಾಡ್ತಾರ. ಅಲ್ಲಿಂದನ ಬರ್ಲಿ, ಎಲ್ಲಾ ಕಡೆಯಿಂದ ಇದೆ, ಎಲ್ಲಾ ಕಡೆ ಇಶ್ಯೂ ಐತಿ. ಬರೇ ಇದನ್ನ ಬರೀ ಉತ್ತರ ಕರ್ನಾಟಕ ಕಟ್ಟ ಧಾರವಾಡ ಕಟ್ಟ ಸೀಮಿತವಾಗಿಡ್ಬೇಕು. ದೋಸ್ತ ಅವ್ರ ಯಾಕೆ ಬರಾನಿಲ್ಲ ಹೇಳ ನಿನಗ? ಅವ್ರಿಗೆ ಗುರ್ತೈತಿ ನಾವು ಗೌರ್ಮೆಂಟ್ನಾಗ ಬಂದಂದ್ರ ನಾವು ಇದನ್ನ ಫುಲ್ಫಿಲ್ ಮಾಡಂಗಿಲ್ಲ ಅನ್ನೋದು ಅವ್ರಿಗೆ ಗುರ್ತೈತಿ. ಈಗ ಸುಳ್ಳ ಬಂದು ಇಲ್ಲಿ ಇವ್ರ ಜೊತೆ ಮಾತಾಡಿ ನಾಳೆ ಗೌರ್ಮೆಂಟ್ಗೆ ಬಂದು ಅನ್ಸ್ಕೊಳ್ಳೋದ್ ಯಾಕ? ಸುಮ್ ಗಪ್ ಕೂತ್ರ ಆತಳ ಸುಮ್ ಆಗತ್ತಾರ ಅವ್ರೆಲ್ಲರೂ. ಮತ್ ನೀ ಏನ್ ಮತ್ತೆ ಹೇಳತ್ತಿಲ್ಲ? ಪ್ರತಾಪ್ ಅಪೋಸಿಷನ್ ಸಿಂಹ, ಪಾರ್ಟಿದ ಏನೈತೆ? ಪ್ರತಾಪ್ ಸಿಂಹ, ಸೂರ್ಯ, ಅಶೋಕ ಇವ್ರೆಲ್ಲ ಮಾತಾಡ್ಬೇಕಂದ ನನ್ ಪ್ರಶ್ನೆ. ನಮ್ ಉತ್ತರ ಕರ್ನಾಟಕದ ಲೀಡರ್ಗಳು ಎಲ್ಲಿದಾರ ಎಲ್ಲರೂ? ಇವ್ರಿಗೆಲ್ಲ ನಾವು ಓಟ್ ಹಾಕಿ ಕಳ್ಸೇವಲ್ಲ. ಇವ್ರಿಗೆ IPL ಟಿಕೆಟ್ ಬೇಕು, 4 ಟಿಕೆಟ್ ಬೇಕು. ಅಲ್ಲ 5 ಟಿಕೆಟ್ ಬೇಕು, ಸಾರಿ. ಅದೇನ್ ಅಲ್ಲ ಅಲ್ಲ ಅದಕ್ಕೆ ಅದೇನ್ ನಿರ್ಲಜ್ಜ ಏನ್ ಮಾತಾಡೋದ್ ಬಿಡಪ್ಪ ಅದು. ಅಲ್ಲೋ ಅದ್ರ ಬದಲು ಇವ್ರು ಧ್ವನಿ ಎತ್ತಾರ, ಇವ್ರು ನಮಗೆ ಟಿಕೆಟ್ ಸಿಗಂಗಿಲ್ಲ ತಳಂದ. ಸಾಮಾನ್ಯ ಮಂದಿ ಜೊತೆ ಕೂತ್ ನೋಡಕ್ ನಮಗ್ ಆಗಂಗಿಲ್ಲ, VIP ಸೀಟ್ ಬೇಕು, ನಮ್ಗೊಂದ್ ಸ್ಟ್ಯಾಂಡ್ ಬೇರೆ ಬೇಕತ್ತ ಅದ್ರ ಪರವಾಗಿ ಧ್ವನಿ ಎತ್ತಾರ ಇವ್ರು. ಅದ ನಮಗ ಸ್ಟೂಡೆಂಟ್ಸ್ ಬಗ್ಗೆ ಒಬ್ಬ ಯಾವರೇ ಮಾತಾಡಿದಾನ ಉತ್ತರ ಕರ್ನಾಟಕದವ? ಎಲ್ಲಿದಾವ? ಮನ್ ಟಿಕೆಟ್ ಕೇಳಿದಾವ MLA ಎಲ್ಲಿದಾವ? ಇವತ್ತೇನ್ರ ಮಾತಾಡಿದ? ಮಾತಾಡಂಗಿಲ್ರಿ ಹಂಗ. ಹ? ಪ್ರತಿ ನಮ್ಮ ಮಾತಿ ಉತ್ತರ ಕರ್ನಾಟಕ ಹುಳಿ ಪಾಟೀಲ್ ಯತ್ನಾಳ್ ಅವ್ರ ಎಲ್ಲದಾರ? ಅವರು ಇದ್ರ ಬಗ್ಗೆ ಏನ್ ಮಾತಾಡಿಲ್ಲ. ಎಲ್ಲರೂ ಒಂದ ತಳನಿಲ್ಲ. ಹೋಲ್ ಸೋಲ್ BJP, JDS, ಕಾಂಗ್ರೆಸ್ ಎಲ್ಲಾ ಲೀಡರ್ಗಳು ನೀವು ಪಕ್ಷಾತೀತವಾಗಿ ಇದಕ್ ಸಪೋರ್ಟ್ ಆಗಿ ನಿಲ್ಬೇಕು. ಇದಕ್ ನಿತ್ರನ ನಿಮಗ್ ನಾಳೆ ಉಳಗಾಲೈತಿ. ಮತ್ತೇನ್ ನಮ್ ದೋಸ್ತ್ನ ಬರೀ ಗೋರ್ಮೆಂಟ್ ಗಟ್ಟ ಬ್ಲೇಮ್ ಮಾಡತ್ತವ. ನಾ ಮತ್ತೊಂದ್ ಹೇಳ್ತಾನೆ ಕೇಳ, ಇದೆಲ್ಲಿ ಮಿಸ್ಟೇಕ್ ಐತಿ ಗುರ್ತೇನೆ. ನಮ್ ಹುಡುಗರಿಗೇನ ಒಂದ್ ಇದನ್ ಇಲ್ಲೈತ್ರಿ ಬದ್ದಲ್. ಯಾರೋ ಒಬ್ರು ಪ್ರೊಟೆಸ್ಟ್ ಮಾಡತ್ತಾರ, ನಾವ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಯಾವ ಹೋಗಿ ನಿಲ್ಲಂಗಿಲ್ಲ. ಅದ ಒಂದ್ ಬಿಗ್ ಬಾಸ್ ಇದನ್ನಾಗ್ಲಿ ಅದ್ರ ಯಾವ ವಿನ್ನರ್ ಇಲ್ಲಿ ಬರ್ಲಿ, ಇವ್ರ ಗಾಡಿಗಳು ಮಾಡ್ಕೊಂಡ್, ಇವ್ರ ಸ್ವಂತ ಗಾಡಿಗಳು ಮಾಡ್ಕೊಂಡ್ ಅಲ್ಲಿ ಹೋಗಿ ಅವ್ನ್ ನೋಡಾಕ್, ಅವ್ನ ಜೊತೆ ಸೆಲ್ಫಿ ತಕೊಳಕ್, ಅವ್ನ್ ಕೂಗ್ ಹಿಡ್ಯಾಕ್ ಹೋಗಿ ನಿಲ್ತಾರ. ಅದ ಯಾರ ಜನ ಈಗ ಮರಳು, ಜಾತ್ರೆ ಮರಳು, ಅಲ್ಲ ಡ್ಯಾಶಿಂಗ್ ಮರಳು, ಶಂಭುಲಿಂಗ ಅಷ್ಟ. ನಮ್ ಸೀರಿಯಸ್ಲಿ ನನಗ್ ಯಾರ್ ಬೇಕಾದವ್ರು ಬೈಲಿ ಬಿಡ್ಲಿ ಹೇಳ್ತೇನೆ ನಾನು. ನಮ್ ಉತ್ತರ ಕರ್ನಾಟಕದಾಗ ನಮ್ಮ ಮಂದಿಗೆ ಇನ್ನ ತಿಳುವಳಿಕೆ ಬರಾನಿಲ್ಲ. ಎಲ್ಲಾನು ಬರೀ ಪೊಲಿಟಿಕಲ್ ಲೆನ್ಸ್ ಹಾಕೊಂಡ್ ನೋಡ್ತಾರೋ. ಅವ್ರ ಹುಡುಗರು ಪ್ರೊಟೆಸ್ಟ್ ಮಾಡತಾರ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಯಾರು ಮಾಡಾನಿಲ್ಲ. ನನಗ್ ಒಂದ್ ಇಲ್ಲಿ ತನ ಪ್ರೊಟೆಸ್ಟ್ ಸಕ್ಸಸ್ ಕಾಣಿಸಿದಂದ್ರೆ ಕಬ್ಬು ಬೆಳೆಗಾರ. ಅದಕ್ಕೆ ಎಲ್ಲಾರು ನಿಂತಿರ್ ಪಕ್ಷಾತೀತವಾಗಿ, ಯಾರು ಆದ ತಳೆಗ ಮ್ಯಾಲ ಅನ್ನನಿಲ್ದ ಅದಕ್ಕೆ ನಿಂತಿರ. ಅದನ್ ಬಿಟ್ರ ಈಗಿನ ಹುಡುಗರಿಗೆ ಬರೀ ಬಿಗ್ ಬಾಸ್, ಟಿವಿ, ರೀಲ್ಸ್, ಕ್ರಿಕೆಟ್, ಶರ್ತ್ ಇದನ್ ಬಿಟ್ರೆ ತಲೆಯಾಗ ಮತ್ತೊಂದೇನು ಇಲ್ಲ. ಇವ್ರೆಲ್ಲಾರು ಆ 10 ಮಂದಿ ಹುಡುಗರಿಗೆ ಸಪೋರ್ಟ್ ಆಗಿ ನಿಲ್ಲುದನ ಇದೇನ್ ಬದಲಾಗಂಗಿಲ್ಲ. ಯಾಕಂದ್ರೆ ರಾಜಕಾರಣಿಗಳು ಯಾವಾಗ ತಿರುಗ್ತಾರಂದ್ರ, ಯಾವಾಗ ಎಲ್ಲಿ ಅಂದ್ರೆ ಕೆಳಗಿನ ಮಟ್ಟದಿಂದ ಯಾವಾಗ ಹೇಳ್ತೈತ್ಲ, ಬುಗಿಲ್ ಹೇಳ್ತೈತ್ಲ, ಅವಾಗನ ರಾಜಕಾರಣಿಗಳಿಗೆ ಬೆಂಕಿ ಬಿಸಿ ಹತ್ತದ. ಅಲ್ಲಿ ಸನ ಬಿಸಿ ಹತ್ತಂಗಿಲ್ಲ. ಏನೋ ಒಂದ್ 110 ಜನ ಮಾಡ್ತಾರೋ, ಅವ್ರೇನ್ ಮಾಡಿ ಮನಿ ಹೋಗ್ತಾರ ಅನ್ನೋಂಗ ಆತಂದ್ರ ಇದಕ್ ರಾಜಕಾರಣಿಗಳು ಯಾರು ಸಪೋರ್ಟ್ ಮಾಡಂಗಿಲ್ಲ. ಮತ್ ಅವ್ರೇನ್ ಹುಡುಗರು ಒಂದ್ 10 ಮಂದಿ ಸ್ಟ್ರೈಕ್ ಮಾಡತ್ತಾರಲ್ಲ, ಅವ್ರಿಗೂ ಯಾವ್ದು ಯಶಸ್ಸು ಸಿಗಂಗಿಲ್ಲ. ಅಲ್ಲಿಗೆ ರಾಜಕೀಯ ಪೊಲಿಟಿಷಿಯನ್ಸ್ ನಾವು ಕಾಮನ್ ಇದಾಗೈತಿ. ನಮ್ ತಮ್ಮ ಆಗಿರ್ಬೋದು, ನಮ್ಮ ನಮ್ ತಂಗಿಗಳು ಆಗಿರ್ಬೋದು, ಈ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕು, ಗೌರ್ಮೆಂಟ್ ಜಾಬ್ಸ್ ಬೇಕಂತ ಆಸೆ ಇರಂಗಿಲ್ಲ ಯಾರಿಗೂ. ನಿಮ್ ಮನ್ಯಾಗ ಯಾರು ಇಲ್ಲ ಅನ್ಸಂಗಿಲ್ಲ ನಿಮಗೆ ಇದ ಹುಡುಗರ ಜೊತೆ ದೌರ್ಜನ್ಯ ಆಗತೈತೆ ಅಂತ ಹೇಳಿ? ಯಾರೋ ಸತ್ರು, ಯಾರೋ ಇದ್ರ ಆಗತ್ತೆ, ಬಂದ್ ಐತತ್ತೆ, ಅಂಗಡಿ ಬಂದ್ ಮಾಡ್ತ್ರಿ. ಇದು ಹುಡುಗರು ಸಪೋರ್ಟ್ ಸಾಲಿಡ್ಯಾರಿಟಿ ತೋರಿಸಿ ಒಂದ್ಸರಿ ಬಂದ್ ಮಾಡ್ರಲ್ಲ. ಪ್ರಾಬ್ಲಮ್ ಏನೈತಿ? ಒಂದ್ ದಿನದೊಳಗೆ ಏನೈತಿ? ಹುಡುಗರು 2 ಲಕ್ಷ ಜನ ಹುಡುಗರು ಇದ್ರಿಂದ ಏನಾರು ಅಕಸ್ಮಾತ್ ಏನಾರ ಸಕ್ಸಸ್ಫುಲ್ ಆಯ್ತಂದ ನಿಮ್ ಹೆಸರು ಹೇಳಿ ಜೀವನ ಮಾಡ್ತಾರ ಅವ್ರು. ದೋಸ್ತ್ 2 ಲಕ್ಷ ಬೇಡ, ಅದ್ರಿಂದ ಒಂದ್ 10-50 ಸಾವಿರ ಎಲ್ಲ 10,000 20,000 ಹುಡುಗರು ಆದ್ರೆ ಅಷ್ಟು ಜನರೇ ನೌಕರಿ ಮಾಡ್ತಾರಲ್ಲ. ನಿಂಗ ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ಬಿಡಂಗಿಲ್ಲ ಅಂದ್ರ, ಈಗ ಇದ್ದವ್ರಿಗೆ ಪಗಾರ ಕೊಡಕ್ ಆಗವಲ್ ದೋಸ್ತ. ಇನ್ 2 ಲಕ್ಷ ಮಂದಿನ ತಗೊಂಡ್ ಪಗಾರ ಎಲ್ಲಿ ಕೊಡಂದ ಅವ್ರಿಗೆ? ಅದು ಅಟ್ಟೆ ಕರೆಯತ್. ನಾವು ಪೈಲಾ ಫಸ್ಟ್ ಟೈಮ್ ಡಿಸ್ಕಸ್ ರೀಸನ್ ಮಾಡಿದ್ದು ಅದ. ಅವಾಗ. ರೀಸನ್ ಈಗ 2.85 ತುಂಬಲ್ದ ಕಾರಣ ಅದಲ್ಲ. ಖಜಾನೆ ಒಳಗ್ ರೊಕ್ಕಿಲ್ಲ, ಎಲ್ಲಿ ಕೊಡ್ತಾರ ಪಗಾರ? ನಾವು ಫಸ್ಟ್ ಟೈಮ್ ಡಿಸ್ಕಷನ್ ನಮ್ದು ಇದಕ್ಕಿಂತ ಮುಂಚೆದ ಡಿಸ್ಕಷನ್ದಾಗ ಅದನ್ನ ಹೇಳಿದ್ದು ನಾವು. ಗೌರ್ಮೆಂಟ್ ಕಡೆ ರೊಕ್ಕ ಇಲ್ಲ, ಗೌರ್ಮೆಂಟ್ ನೌಕರಿ ತಗೊಳಂಗಿಲ್ಲ. ತಗೊಳೋದಾಗಿರ ಯಾವಾಗೋ ಇದೆಲ್ಲ ಫುಲ್ಫಿಲ್ ಮಾಡ್ಬೋದಾಗಿತ್ತು. ಸುಮ್ಮ ಇವರು ಸ್ಟೇಟ್ ಗೌರ್ಮೆಂಟ್ ದವ್ರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹಾಕೋದು, ಸೆಂಟ್ರಲ್ ಗೌರ್ಮೆಂಟ್ ದವ್ರು ಸ್ಟೇಟ್ ಗೌರ್ಮೆಂಟ್ ಮೇಲೆ ಹಾಕೋದು, ಇದಾಗೋದು. ಮತ್ತ ಈಗ ಸಿದ್ದರಾಮಯ್ಯ ಮಾತೇತ್ರ ಬರೀ ನರೇಂದ್ರ ಮೋದಿ ಹಂಗ, ನರೇಂದ್ರ ಮೋದಿ ಹಿಂಗ, ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ.
ಈಗ ಇಲ್ಲಿ ಕೆಲಸ ಕೊಡೋ 2 ಲಕ್ಷ ಹುಡುಗರಿಗೆ ಕೆಲಸ ಕೊಡೋ ಅಧಿಕಾರ ಯಾರ ಕಡೆ ಐತಿ? ಈಗ ಸಿದ್ದರಾಮಯ್ಯನ ಕಡೆ ಐತಿ. ಸಿದ್ದರಾಮಯ್ಯ ಮುಂಚೂಣಿಯಲ್ಲಿ ನಿಂತ್ ಇದಕ್ಕೆ ಏನ್ರ ಕೆಲಸ ಕೊಡಿಸ್ತಾರ ಹುಡುಗರಿಗೆ? ಅವ್ರ ಕಡೆ ಈ ಸಿಂಪಲ್ ದೋಸ್ತ, ಈ ಕರಿತಿದ್ರು ಅವ್ರ ಕಡೆ ರೊಕ್ಕ ಇದ್ರೆ ಕರಿತಿದ್ರು, ಅವ್ರ ಕಡೆ ರೊಕ್ಕ ಇಲ್ಲ ಅದಕ್ಕೆ ಕರೆ ಆಗ್ತಿಲ್ಲ. ಸುಮ್ಮ ನೀವು ಸ್ಟ್ರೈಕ್ ಮಾಡ್ತನೋ ಅದನ್ನ ಮಾಡ್ತಾನೋ ಸುಮ್ಮ ಬೇರೆ ಎಲ್ಲರೂ ನೌಕರಿ ನೋಡ್ಕೊ. ಇನ್ನೊಂದ್ 2 ವರ್ಷ ಏನ್ ಮಾಡಕ್ ಬರಂಗಿಲ್ಲ ದೋಸ್ತ್. ನಾ ಅದಕ್ಕ ದೋಸ್ತ್ ನಾ ಫಸ್ಟ್ ಟೈಮ್ ಮಾತಾಡಿದಾಗ ಹೇಳಿದನು, ನಾವ್ ಬರೀ ಗೌರ್ಮೆಂಟ್ ಕೆಲಸನ ಮಾಡ್ತೇವೆ ಅಂತ ಕೂತ್ರ ನೀವು ದೇವ್ರನ್ ಮನ್ಯಾಗನ ಕುಂತಾರ ಲೈಫ್ ಲಾಂಗ್. ಬಂದ್ ಗೌರ್ಮೆಂಟ್ ನೌಕರಿ ಸಿಗೋದು ಬಾಳ ಕಠಿಣ ಐತಿ. ಕಾಂಪಿಟೇಷನ್ ಜಾಸ್ತಿ ಐತಿ, ಮತ್ ಇದನ್ನು ಐತಿ. ಎಲ್ಲಾ ಹುಡುಗರಿಗೆ ಅದ ಸ್ಟ್ರೈಕ್ ನಾ ಅಲ್ಲ, ಲಾಸ್ಟ್ ಟೈಮ್ ಮಾತಾಡಿದಾಗ ಅದೇ ಹೇಳಿದ್ದೆ, ಸ್ಟ್ರೈಕ್ ಮಾಡಕ್ ನನಗೆ ಫುಲ್ ಸಪೋರ್ಟ್ ಐತೆ, ಅದ್ರೊಳಗೆ ಏನಿಲ್ಲ. ಸ್ಟ್ರೈಕ್ ಮಾಡ್ರಿ, ಬಟ್ ಅದ್ರ ಜೊತೆ ನೀವು ಪ್ರೈವೇಟ್ ಕಂಪ್ನಿಗಳು ಚಲೋ ಚಲೋ ಕಂಪ್ನಿ ಇದಾವ, ನಿಮ್ ಲೈಫ್ ಅಲ್ಲೂ ಚಲೋ ಆಕತಿ. ಪ್ರೈವೇಟ್ ಕಂಪ್ನಿ ಗೌರ್ಮೆಂಟ್ ನೌಕರಿಗಿಂತನೂ ಅಲ್ಲಿ ಚಲೋ ಆಕತಿ. ಅಲ್ಲೂ ನೀವು ಲೈಫ್ ನೋಡ್ಕೊಂಡು ಅಲ್ಲೂ ಸೆಟ್ಲ್ ಆಗಿ ಟ್ರೈ ಮಾಡ್ರಿ. ಬರೀ ಗೌರ್ಮೆಂಟ್ ನೌಕರಿ ಅಂತ ಕುಂಡ್ರಕ್ ಹೋಗ್ಬೇಡ್ರಿ. ಇನ್ನ ಬರೀ ಕಾಂಗ್ರೆಸ್ ಅಟ್ಟ ಅಲ್ಲ, ನಾಳೆ ಬಿಜೆಪಿ ಗೌರ್ಮೆಂಟ್ ಬಂದ್ರು ಅವ್ರಿಗೂ ಕೊಡಾಕ ಆಗಂಗಿಲ್ಲ. ಅವ್ರದ್ದು ಅದ ಕಾರಣ ಬರ. ಹ್ಮ್ ನಮ್ ಮೋದಿಯವ್ರ ವರ್ಷಕ್ಕ 2 ಕೋಟಿ ಜಾಬ್ ಕೊಡ್ತಾರಂದ್ರ ಅವರು ಸುಮ್ಮಾದ್ರು. ಬಸ ಜಾಬ್ ಕೊಡೋದಂದ್ರೆ ಹೆಂಗೈತಿ ಗುರುತೈತೆ? ಬರೀ ಗೌರ್ಮೆಂಟ್ ನೌಕರಿದಾಗ ಗೌರ್ಮೆಂಟ್ ಜಾಬ್ ಕೊಡ್ತೇವತ್ತ ಹಂಗಿಲ್ಲ. ನೀ ಜಾಬ್ ಕ್ರಿಯೇಷನ್ ಅಂತ ಹೇಳಿದ್ರು ಬಿಡ, ಇಂಡಸ್ಟ್ರಿ ಗೌರ್ಮೆಂಟ್ ನೌಕರಿ ಅಂತ ಹೇಳಿಲ್ಲ, ಜಾಬ್ ಕ್ರಿಯೇಷನ್ ಬಗ್ಗೆ ಇಂಡಸ್ಟ್ರಿ ಥ್ರೂನು ಮಾತಾಡಿದ್ರು. ಇದನ್ನ ಮಾಡ್ಬೇಕಲ್ಲ. ಈಗ ಜಸ್ಟ್ ಎಕ್ಸಾಂಪಲ್ ಕೊಡ್ತಾನೆ ನಿನಗ, ಒಂದ್ 10 ವರ್ಷ ಹಿಂದ ನಮ್ ಭಾಗದಾಗ ಬೆಳಗಾವದಾಗ ಹೇಳ್ತಾನ, ಇಟ್ ಹೈವೇ ಹ್ಮ್ ಕನೆಕ್ಟೆಡ್ ಇದ್ದು ಇಷ್ಟೆಲ್ಲ ಇದ್ದು, ಇಲ್ಲಿ ಜಾಬ್ ಇರ್ಲಿಲ್ಲ. ಸುಮ್ಮ ಏಕಸ್ ಒಂದ್ ಆತು, ಕೋಲ್ಡ್ ಪ್ಲಸ್ ಹತ್ರ ಒಂದ್ ಕಂಪ್ನಿ ಆತು, ಆಮೇಲೆ ಹಿಂಡಾಲ್ಕೋ ಐತಿ. ಇದ್ರಿಂದ ಒಂದ್ ಸ್ವಲ್ಪ ಈಗ ನಮ್ ಗ್ರಾಮೀಣ ಭಾಗದಾಗ ಹುಡುಗರು ಎಲ್ಲಾರು ನೌಕರಿಗೆ ಹೊಂಟಾರ. ಇಲ್ಲಾಂದ್ರೆ ಎಲ್ಲಾರು ಏನ್ ಮಾಡ್ತಾರ? ಹೊಲ್ದಾಗ ಕೆಲಸ ಮಾಡೋದ, ಅದ ಪಗಾರ್ನಾಗ ಕೆಲಸ ಏನಿಲ್ಲ, ಮಾಡೋದ. ಹಾ ಇಲ್ಲ ಬೆಂಗಳೂರಿಗೆ ಹೋಗೋದು. ಹಾ ಸೀಸನ್ ಇದ್ದಾಗ ಕೆಲಸ ಮಾಡೋದ, ಖಾಲಿ ಇದ್ದಾಗ ಯಾರೇ ಒಬ್ಬರು ಕಟ್ಟಿ ಮೇಲೆ ಕೊತ್ತು ಹರಟೆ ಹೊಡೋದು, ಅದನ್ನ ಬಿಟ್ರೆ ಏನೂ ಇರ್ಲಿಲ್ಲ. ಈಗ ಒಂದ್ ಸ್ವಲ್ಪ ನಮ್ ಎಲ್ಲಾ ಹುಡುಗರು ಇದನ್ನ ಹೊಂಟಾವ. ಇಲ್ಲ ನಾ ಕಲ್ತಾನು ನಾ ನೌಕರಿ ಮಾಡವನಂದ್ರೆ ಸೀದಾ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರು ಪುಣೆ. ಸೊ ಎನಿವೇ, ಆ ಇದ್ ನಮ್ದೇ ಇದೇನಂದ್ರ, ಓಕೆ ನಿಮ್ಗೆ ಕೊಡಾಕ್ ಆಗಲ್ತ ನೌಕರಿ, ಅದನ್ನ ಕನ್ಫರ್ಮ್ ಮಾಡಕ್ ಆಗಲ್ತ ಬಿಡ್ರಿ. ಅವ್ರು ಪ್ರೊಟೆಸ್ಟ್ ಮಾಡ್ಕೋತಾನಂತ ಮಾಡಾಕರ ಕೊಡ್ರಿಲ್ಲ. ಪ್ರೆಷರ್ ಹಾಕಿ ಅವ್ರ ಕರಿಯರ್ ಸ್ಪಾಯಿಲ್ ಮಾಡೋದು ಬೇಡ. ಒಂದ್ FIR ಬಿತ್ತಂದ್ರ ಏನ್ ನಾ ತೊಂದರೆಗಳು ಏನಕ್ಕೋ. ಇದು ಗೌರ್ಮೆಂಟ್ ಜಾಬ್ ಬಿಡ್ರಿ, ಪ್ರೈವೇಟ್ ಜಾಬಿಗೂ ಒಂದ್ FIR ಬಿತ್ತಂದ್ರ ಕ್ಲಿಯರ್ ಆಗೋ ಮಟ ಯಾವ್ದು NOC, ಪೊಲೀಸ್ NOC ಬರ್ಮಟ ಕೆಲ್ಸಕ್ ತಗೊಳಲ್ಲ ಕಾರ್ಪೊರೇಟ್ ಒಳಗ. ಸೊ ಅಲ್ಲಿ ದೋಸ್ತ್ ಶೋಕೋ ಆತರ ಹುಡುಗರ ಜೀವನ್ ಜೊತೆ ಆಟ ಆಡಕ್ ಹೋಗ್ಬೇಡ್ರಿ, ನಮ್ದೊಂದ್ ರಿಕ್ವೆಸ್ಟ್. ಅವ್ರ ಲೀಡರ್ಗಳು ಏನು ಪೋಸ್ಟ್ಗಳು ಹಾಕ್ಯಾರಲ್ಲ ಈ ಪ್ರೊಟೆಸ್ಟ್ ಬಗ್ಗೆ, ಅದ್ರ ತಳ ಕಮೆಂಟ್ ಮಾಡಿದವ್ರಿಗೂ ಸಕಟ್ ಪೊಲೀಸರಿಗೂ ವಾರ್ನಿಂಗ್ ಕೊಡತಾರತ್ತ. ಇವತ್ತು ನಮಗೂ ಬರ್ತೈತಿ ಇದನ್ನ ಹಾಕಿದ್ ವಾರ್ನಿಂಗ್. ಲೀಡರ್ ಹತ್ರ, ಆ ಪ್ರೊಟೆಸ್ಟ್ ಲೀಡರ್ ಹುಡುಗನ ಹೆಸರು ನೆನೆ ಬರಾನಿಲ್ಲಂಗ, ಆ ಹುಡುಗ ಹ್ಮ್ ಇವತ್ ಟಿವಿ ಬೈಟ್ ಕೊಡ್ಬೇಕಾರೆ ಹೇಳತ್ತಿದ್, ಸರ್ ನಾವ್ ಕಮೆಂಟ್ ಮಾಡೋ ಹಂಗಿಲ್ಲ ಸೋಶಿಯಲ್ ಮೀಡಿಯಾದಾಗ ಹೋಗಿ. ನಮಗ್ ಕಮೆಂಟ್ ಮಾಡಿದಂದ್ರ ನಮ್ದು ID ಎಲ್ಲ ಟ್ರ್ಯಾಕ್ ಮಾಡಿ ಪೊಲೀಸರು ವಾರ್ನ್ ಮಾಡದಾರ ನಮಗ ಅಂತ. ಅದ್ ಎಷ್ಟ್ ಕರೆ ಎಷ್ಟ್ ಸುಳ್ಳು ಗೊತ್ತಿಲ್ಲ. ದಟ್ ಹ್ಯಾಸ್ ಟು ಅಲ್ಲ ಬಿ ನಮಗೂ ವೆರಿಫೈಡ್. ಬರ್ತೈತೆ ನೋಡಿ, ಬಟ್ ವಿಡಿಯೋ ಮಾಡಿದ್ಕ ಇದ್ರ ಮೇಲೆ. ಬರ್ಲ್ ದೋಸ್ತ್, ನಾ ಏನ್ ಅಂಜಂಗಿಲ್ಲ ಬರಾಕೇನ, ಬರೋದ್ರ ಬರ್ಲ್, ಅದೇನಿಲ್ಲ. ನಾ ಇದೇ ತರ ನಾವು ಗೌರ್ಮೆಂಟ್ ಅಪೋಸಿಟ್ ಅಥವಾ ಒಂದು ಪೊಲೀಸರ ಅಪೋಸಿಟ್ ಆ ತರ ನಾವು ಮಾತಾಡಂಗಿಲ್ಲ. ಬಟ್ ವಾಟ್ ಎವರ್ ದ ಆಕ್ಷನ್ ದೇ ಆರ್ ಟೇಕಿಂಗ್, ಈ ವಿಷಯದಾಗ ಏನ್ ಆಕ್ಷನ್ ಅವ್ರು ತಗೊಳತಾರಲ್ಲ, ಇದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಐತೆ, ಅಗೇನ್ಸ್ಟ್ ನಮ್ದು ಫಂಡಮೆಂಟಲ್ ರೈಟ್ ಏನೈತೆ ಅದನ್ನ ಕಸ್ಕೊಳ್ಳೋ ದಿಶಾದಾಗ ಇವ್ರು ಇದನ್ ಮಾಡತಾರ ಅಂತ ಅಟ್ಟ ನಾವ್ ಹೇಳಕ್ ಇದನ್ ಮಾಡ್ತೀವಿ. ಇವಾಗ ಇನ್ನೊಂದು, ಅವಾಗ ಲಾಸ್ಟ್ ಟೈಮ್ ಇವ್ರು ಹುಡುಗರು ಪ್ರೊಟೆಸ್ಟ್ ಮಾಡ್ಬೇಕಾರ ಧಾರವಾಡ DC ಮೇಡಮ್ ಒಬ್ರು ಬಂದು, ನಾ ನಿಮಗ್ ಜಾಬ್ ಕೊಡಿಸ್ತಾನು, ನೀವು ಸ್ಟ್ರೈಕ್ ಬಂದ್ ಮಾಡ್ರಿ ಅಂತ ಹೇಳಿ ಹೋಗಿರತ್ತ ಪಾಪ. ಅವ್ರು ಇವಾಗ ಹುಡುಗರಿಗೆಲ್ಲ ಈ ತರ ಧಮ್ಕಿ ಬರಾಕತ್ಮೇಲೆ ಎಲ್ಲಿದಾರು, ಎಲ್ಲಿತ್ತು ಅವ್ರದ್ದು ಜಾಬ್, ಇದನ್ನ ಎಷ್ಟು ಜಾಬ್ ಕೊಡಿಸಿರತ್ತ ಬಂದ್ ಸ್ಟೇಟ್ಮೆಂಟ್ ಕೊಡ್ಬೇಕು ಅವ್ರು. ಜಾಬ್ ಕೊಡ್ಸೋದ್ ಬೇಡ್ರಿ, ಹುಡುಗರ ಲೈಫ್ ಹಾಳು ಮಾಡ್ಬೇಡ್ರಿ ಪೊಲೀಸ್ ಕೇಸ್ ಹಾಕಿ. ಅದನ್ನ ಕೇಳತ್ತಿದ್ದ. ಇವನ್ ಹೊರಗಡೆ ಅದನ್ನ ಹೇಳಿದ, ಪ್ರೈವೇಟ್ ಸೆಕ್ಟರ್ಗೆ ಹೋದ್ರು NOC ಬೇಕಾಗೈತೆ ಪೊಲೀಸ್ ಕಡೆಯಿಂದ. BG ಆಗ್ಬೇಕಂದ್ರ ಇದಾಕತಿ. ಅದನ್ನ ಹುಡುಗರ ಲೈಫ್ ಹಾಳು ಮಾಡ್ಬೇಡ್ರಿ. ಪ್ರೊಟೆಸ್ಟ್ ಮಾಡ್ತಾರ ಮಾಡ್ಲಿ. ಇರನ್ ಆಯ್ತು, ನಂದಾಯ್ತು, ಒಂದು ಹಂಬಲ್ ರಿಕ್ವೆಸ್ಟ್ ಏನಂದ್ರ, ಶಾಂತಿಯುತವಾಗಿ ಆಗತ್ತ. ಯಾವ್ದೋ ಒಂಥರ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡ್ ಮಾಡಕ್ ಹೋಗ್ಬೇಡ್ರಿ ಯಾವ್ದ್ ಕಡೆ ಆಗ್ಲಿ, ಯಾವ ಪಾರ್ಟಿಯಿಂದಾನು. ನಿಮ್ದೇನ್ ಇಶ್ಯೂ ಐತೆ ಅದನ್ನ ಸರ್ಕಾರಕ್ಕೆ ಮುಟ್ಟುವಂಗ ಹೇಳ್ರಿ. ಬಟ್ ಸರ್ಕಾರನು ಏನೈತಿ, ಹುಡುಗರು ಪ್ರೊಟೆಸ್ಟ್ ಮಾಡಕ್ ಕೊಡ್ಬೇಕಾಗತ್ತ. ಇವನ್ ಗಾಂಧಿ ಮುತ್ಯ ಬಂದ್ರು, ಗಾಂಧಿ ಮುತ್ಯಾಗೂ 1 ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕಿ ಅದು ಬಾಂಡ್ ಮೇಲೆ ಸಹಿ ಮಾಡಿಸ್ಕೊಂಡು ಪ್ರೊಟೆಸ್ಟ್ ಚಾಲೂ ಮಾಡಿರ್ತಾನ. ಹಂಗ್ ಕಾಣ ಆಗ್ತೈತಿ ನಮ್ ಕರ್ನಾಟಕ ರಾಜ್ಯ ಒಳಗ. ನೋಡೋಣ ಮುಂದೆ ಏನಾಕೈತಿ. ಮತ್ತೊಂದ್ ಹೇಳ್ತಾನು, ಬರೀ ಅವ್ರು ಅವ್ರ ಧಾರವಾಡನಾಗ ಇದಾರು, ಕೋಚಿಂಗ್ನಾಗ ಇದಾರು, ಅವ್ರ ಅಟ್ಟ ಸ್ಟ್ರೈಕ್ ಮಾಡತ್ತಾರು, ಇಲ್ಲ ಅವ್ರ ಲೀಡರ್ಗಳು ಅಷ್ಟ ಲೀಡ್ ತಗೊಂಡ್ ಮಾಡತ್ತಾರು. ನಾವ್ ಉಳ್ಕೆದ ಹುಡುಗರಿಗೆಲ್ಲಾನು ಒಂದ್ ರಿಕ್ವೆಸ್ಟ್ ಇರ್ತಂದ, ಮಾಡ್ರಿ ನಿಮ್ ಲೈಫ್ನಾಗ ನಿಮ್ಗೆ ಎಲ್ಲಿ ನಿಮಗೆ ಚಲೋ ಅನಿಸ್ತೈತೆ ಅದೆಲ್ಲ ಮಾಡ್ರಿ. ಅದ್ರ ಜೊತೆಗೇನ ಈಗ ಏನ್ರ ಒಂದ್ ನೋಬಲ್ ಕಾಸ್ ಇರ್ತಿರಲ್ಲ, ಒಂದು ಒಳ್ಳೆ ಕೆಲ್ಸ ಏನ್ ಆಗ್ತಿರ್ತಾವಲ್ಲ, ಅದಕ್ಕೆ ನೀವು ಸಪೋರ್ಟಿವ್ ಆಗಿ ನಿಲ್ರಿ. ಆ ಹುಡುಗರಿಗೆ ಎಲ್ಲಾರು ಸಪೋರ್ಟಿವ್ ಆಗಿ ನಿಲ್ರಿ.
ಅವ್ರಿಗೆ ಅವ್ರು ಏನ್ ಒಂದು ಪ್ರೊಟೆಸ್ಟ್ ಮಾಡತಾರೋ ಅದ್ ಇವಾಗ ಇಮಿಡಿಯೇಟ್ ನಿಮಗ್ ಹೆಲ್ಪ್ ಆಗದೆ ಇರ್ಬೋದು, ಬಟ್ ಮುಂದೆಲ್ಲೋ ಹೋಗಿ ನಿಮ್ ಮನ್ಯಾಗ್ನವ್ರಿಗಾತು ನಿಮ್ ಫ್ರೆಂಡ್ಸ್ಗಾತು ಮತ್ತೊಬ್ರಿಗೆ ಯಾರಿಗೂ ಆತು ಅದು ಆಬ್ವಿಯಸ್ಲಿ ಹೆಲ್ಪ್ ಆಕತ್ತದ ಅವ್ರ ಅನ್ಕೊಂತದ್ ಸಕ್ಸಸ್ ಆತಂದ್ರ. ಸೊ ಎಲ್ಲಾ ಯುವಕರು ಯುವತಿಯರು ರಾಜಕಾರಣ ನೋಡಕ್ ಹೋಗ್ಬೇಡ್ರಿ, ಇದ್ರೊಳಗ ಅಂಜಾಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ಹೊರಗ್ ಬಂದು, ಇಲ್ಲ ಸೋಷಲ್ ಲಾಸ್ಟ್ ಟೈಮು ನಾವು ಹೇಳಿದ್ದು, ನೀವು ಹೊರಗೆ ಬರೋದು ಬೇಡ, ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಾಗ ಇದ್ರ ಬದಲ್ ಪೋಸ್ಟ್ಗಳು ಹಾಕ್ರಿ, ಹ್ಯಾಶ್ಟ್ಯಾಗ್ಗಳು ಕ್ರಿಯೇಟ್ ಮಾಡಿರ್ತಾರೆ ಅಂದ. ಬಟ್ ಆ ಜೀಲ, ಆ ಒಂದು ನಾವು ಮಾಡ್ತೀವಪ್ಪ ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋದು ನಮಗೆ ಎಲ್ಲೂ ಕಾಣಿಸ್ಲಿಲ್ಲ. ಅದು ಪ್ರೊಟೆಸ್ಟ್ ಮುಗಿದ್ಮೇಲೆ ಅದು ಅಲ್ಲಿಗೆ ನಿಂತು ಹೋತು. ಆ ತರ ಮತ್ತೆ ಆಗೋದ್ ಬೇಡ. ಅವ್ರ ಹುಡುಗರು ಕಷ್ಟಪಟ್ಟು ಮಾಡತಾರೋ ಅವ್ರಿಗೆಲ್ಲಾರು ಸಪೋರ್ಟ್ ಮಾಡ್ರಿ ಅಂತ ಅಂದ್ ಎಲ್ಲಾರ್ಗು ಕೈ ಮುಗಿದು ಕೇಳ್ಕೊತೀವಿ. ಅದ ನಮ್ದೊಂದು ಇದನ್ನ. ನಾ ಇನ್ನೊಂದು ಆಡ್ ಮಾಡ್ತೀನಿ ಇದ್ರೊಳಗ, ಸಾರಿ ಮರ್ತು ಹೋಗ್ಬಿಟ್ನಿ. ನಮ್ಮ ಕನ್ನಡ ಪರ ಸಂಘಟನೆಗಳು, ರೈತ ಹೋರಾಟ ಸಂಘಟನೆಗಳು ಇದಕ್ಕ ಒಂದು ಬೆಂಬಲ ತೋರಿಸ್ರಿ. ಬರೇ ಕಬ್ಬಿಗೆ ಬಂದಾಗ ರೈತ ಸಂಘಟನೆಗಳು, ಕನ್ನಡ ವಿಷಯಕ್ಕೆ ಬಂದಾಗ ಕನ್ನಡ ಪರ ಸಂಘಟನೆಗಳು ಇದನ್ ಮಾಡೋದು ಬೇಡ. ಇಲ್ಲೇನೋ ಎಲ್ಲ ನಮ್ಮ ಮಕ್ಕಳೇನದಾರು, ಎಲ್ಲರೂ ನಮ್ಮ ಮನೇಲಿ ಅಕ್ಕ ತಂಗಿ ತಮ್ಮಂದಿರು ತಂಗಿರು ಎಲ್ಲರೂ ಎಕ್ಸಾಮ್ ಬರೆಯೋರು ಇರ್ತಾರ. ಸೊ ಎಲ್ಲಾರ ಮನ್ಯಾಗ ಇದ್ದಿದ್ದ ಒಂದು ಅವಕಾಶ ಸಿಗ್ಬೇಕಂತ ಹೇಳಿ ಇದನ್ ಮಾಡಾಕ್ತೈತಿ. ಸೊ ನಮ್ಮ ಏನ್ ಸಂಘಟನೆಗಳು ಅದಾವ ಅದು ಸ್ವಲ್ಪ ಒಂದಿಟ ಹುಡುಗರು ಸಪೋರ್ಟ್ ಮಾಡಿದ್ರೆ ಹುಡುಗರು ಸ್ವಲ್ಪ ಧೈರ್ಯದ್ಲೆ ಇದನ್ ಮಾಡ್ತಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಯ್ತಂದ್ರೆ, ಇಲ್ಲ ಈ ವಿಷಯ ನಿಮ್ಮ ಮತ್ತೆ ಫ್ರೆಂಡ್ಸ್ಗೆ ಯಾರಿಗಾರ ಮುಟ್ಟಿಸ್ಬೇಕಂದ್ರೆ ಪ್ಲೀಸ್ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.